ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವನಿಯ ಮೇಲೆ ಅತ್ಯಾಚಾರ ಎಸಗಿ ದ್ರೋಹಿಗಳು ಸಾಯಿಸಿ ಬಾವಿಯಲ್ಲಿ ಎಸೆದಿರುವುದನ್ನು ಖಂಡಿಸಿ ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಮಾನ್ವಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಪಾಪಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಹೊರವಲಯದ ಬಾವಿಯಲ್ಲಿ ಬೀಸಾಡಿದ್ದು ನೋಡಿದ್ರೆ ಇದು ಖಂಡನೀಯ. ಕೂಡಲೇ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಇಂತಹ ಘಟನೆಯನ್ನ ಆಧರಿಸಿ ಹೊರ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಕಠಿಣವಾದ ಕಾನೂನು ಜಾರಿ ಮಾಡಿ ನೀಚರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೇ, ಇಲ್ಲ ಅಂದ್ರೆ ತಕ್ಷಣವೇ ಕೌಂಟರ್ ಮಾಡಿ ಬಿಸಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಶಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದ ಅಶ್ವಿನಿ ಅವರ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವ ಕುರಿತು ಸದರಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಪ್ಪಭಿಮಾನಿಗಳ ಸಂಘ ಮಾನ್ವಿ ತಾಲೂಕು ಮಾನ್ವಿ ಜಿಲ್ಲಾ ರಾಯಚೂರಿದ್ದು ತಮ್ಮಲ್ಲಿ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮೇಲೆ ತೋರಿಸಿದ ವಿಷಯದನುಸಾರ ದಿನಾಂಕ 19/8/2026ರಂದು ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದ ಅಶ್ವಿನಿ ಅವರ ಅತ್ಯಾಚಾರ ಹಾಗೂ ಕೊಲೆಗೈದಿದ್ದು ಸದರಿ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಧನವನ್ನು ಒದಗಿಸಿಕೊಡಬೇಕು, ಕುಟುಂಬಸ್ಥರಿಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಿಕೊಡಬೇಕು. ಸದರಿ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯವರು ವಾರಕ್ಕೆ ಒಂದು ಸಲ ಪೊಲೀಸ್ ಇಲಾಖೆಯಿಂದ ಸಭೆಯನ್ನು ನಡೆಸಬೇಕು. ಹೊಕ್ರಾಣಿ ಗ್ರಾಮದಲ್ಲಿ ಹೈಟೆಕ್ ಬಯಲು ಮುಕ್ತ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು. ಇಂತಹ ಘಟನೆ ಮರುಕಳಿಸಿದಂತೆ ತಪ್ಪಿತಸ್ಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಮ್ಮ ವಿಶ್ವಾಸಿ ಕೆ ಸಾಜಿದ್ ಪಾಷಾ, ಗೌರವಾಧ್ಯಕ್ಷ, ಅಪ್ಪು ಅಭಿಮಾನಿ ಬಳಗ, ಮಾನ್ವಿ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ಅಪ್ಪು ಅಭಿಮಾನಿಗಳ ಬಳಗದಿಂದ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಲಾಯಿತು. ಏನಪ್ಪ ಅಂದರೆ, ಈ ಕೃತ್ಯವನ್ನು ನಾವು ನೋಡಿ ಕೇಳಿ ಯಾವ ಥರ ಬೇಜಾರಾಯಿತು ಅಂದರೆ, ನಾವು ಮಾಮೂಲಾಗಿ ಚಿಕ್ಕವರಿದ್ದಾಗ ಬೇರೆ ರಾಷ್ಟ್ರ ಬೇರೆ ರಾಜ್ಯದ್ದು ಕೇಳ್ತಿದ್ದೀವಿ. ಈ ದಿನ ನಮ್ಗೆ ಎಷ್ಟು ಬೇಜಾರಾಗಿದೆ ಅಂದರೆ, ಪಕ್ಕದ ಹಳ್ಳಿಯಲ್ಲಿ, ನಮ್ಮ ತಾಲೂಕಿನ ಪಕ್ಕದ ಹಳ್ಳಿಯಲ್ಲಿ ಈ ಥರ ಆಗಿದೆ ಅಂದರೆ ಭಾಳ ನೋವಾಗಿದೆ. ಈ ಥರ ಘಟನೆ ಮಾಡಿದವ್ರನ್ನ ಸರ್ಕಾರ ಕಡೆಯಿಂದ ಗಲ್ಲನ್ನು ಇರಿಸ್ಬೇಕು, ಒಂದು ಇಲ್ಲ ಎನ್ಕೌಂಟ್ರನ್ನ ಮಾಡಬೇಕಾಗಿ ತಮ್ಮ ನ್ಯೂಸ್ ಚಾನಲ್ ಮುಖಾಂತರ. ಅಲ್ಲ ಸರ್, ಏನಂತಂದರೆ ಈ ಸ್ವತಂತ್ರ ಬಂದು ಮಹಿಳೆಯರಿಗೆ ಕೂಡ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಸುಲಿಗೆಗಳು ಆಗ್ತದೆ. ಏನು ಸರ್ ಇದೆಲ್ಲ? ಸರ್, ಇದು ಏನಂದರೆ, ನಾವು ಹೇಳಕ್ಕೂ ನಾಚಿಕೆ ಬರ್ತದೆ. ನಾವೆಲ್ಲರಿದ್ದು ಈ ಸಮಾಜನ ಯಾವ ಥರ, ಈ ಸಮಾಜ ಹೆಣ್ಣಿಗೆ ಯಾವ ಥರ ಗೌರವಿಸ್ತದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಒಂದು ಬಹಿರ್ದಶೆಗೆ ಹೋದ ಹೆಣ್ಮಗುವನ್ನು ಈ ಥರ ಮಾಡಿದ್ದಾರೆ ಅಂದರೆ, ಈಗ ನಾಳೆ ದಿನ ಯಾವ ಥರ ಅಡ್ಡಾಡಬೇಕು ಹೆಣ್ಮಕ್ಳು? ನಾವು ಕೇಳೋದೊಂದೇ ಸರ್ಕಾರಕ್ಕೆ, ಯಾವನೇ ಆಗಿರಲಿ ಯಾರೇ ಆಗಿರಲಿ ಸಂಬಂಧ ಇಲ್ಲ, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮ ಅಪ್ಪು ಅಭಿಮಾನಿಗಳ ಸಂಘದಿಂದ ನಾವು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೆ ತಿಳಿಸಬೇಕಾಗಿದ್ದು ಏನು? ಎಲ್ಲರಿಗೂ ನಮಸ್ಕಾರ. ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ದಿನಾಂಕ 19/8/2026ರಂದು ನಡೆದಿರ್ತಕ್ಕಂಥ ಅಶ್ವಿನಿ ಎಂಬ ಸಹೋದರಿಯ ಕೊಲೆ ಮತ್ತು ಅತ್ಯಾಚಾರವನ್ನು ಖಂಡಿಸುತ್ತಾ ಇಂದು ಅಪ್ಪಭಿಮಾನಿ ಬಳಗ ಮಾನ್ವಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರರ ಮುಖಾಂತರ ಒಂದು ಮನವಿ ಪತ್ರವನ್ನು ನೀಡಲಾಗಿದೆ. ಆ ಒಂದು ಮನವಿ ಪತ್ರವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಆ ಹೆಣ್ಣು ಮಕ್ಕಳ ತಂಟೆಗೆ ಹೋಗಲಾರ್ದಂಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ಹೊಕ್ರಾಣಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ನೀಡಬೇಕು, ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು, ಆ ಒಂದು ನೊಂದ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಒದಗಿಸಬೇಕು, ಆ ಕುಟುಂಬಕ್ಕೆ ಒಂದು ಪೊಲೀಸ್ ಇಲಾಖೆಯವರು ಒಂದು ಬಂದೋಬಸ್ತನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ಹೇಯ ಕೃತ್ಯ ಎಸಗಿರ್ತಕ್ಕಂಥ ಪಾಪಿಗಳಿಗೆ ಅತಿ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು, ಸಾರ್ವಜನಿಕರಿಗೆ ಒಪ್ಪಿಸಬೇಕು ಆ ಪಾಪಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾರೇ ಆಗಲಿ ಈ ರೀತಿಯ ಅಹಿತಕರ ಘಟನೆಯನ್ನು ನೆರಳಾರ್ದಂಗೆ ನೋಡ್ಕೊಳ್ಬೇಕು. ಎಲ್ಲರೂ ಆ ಒಂದು ಕೃತ್ಯವನ್ನು ಈಗಾಗಲೇ ನಮ್ಮ ಹಲವು ಸಂಘಟನೆಗಳು ಖಂಡಿಸ್ತಾ ಬರ್ತಾ ಇದ್ದಾರೆ. ಆ ಸತ್ತಂಥ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.